ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸುತ್ತಿರುವ ಇದರ ಹಿಂದೆ ಯಾರಿದ್ದಾರೆ? ಭಾರತೀಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿರುವ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಕೇವಲ 4 ದಿನಗಳಲ್ಲಿ ಆಡಳಿತಾರೂಢ ಬಿಜೆಪಿಯ ಅಧಿಕೃತ ಖಾತೆಯನ್ನೇ ಹಿಂದಿಕ್ಕಿ 90 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಗಳಿಸಿರುವ ಕಾಕ್ರೋಚ್ ಜನತಾ ಪಾರ್ಟಿ ಕುರಿತ ಸಂಪೂರ್ಣ ವಿವರ ಹೇಳ್ತೀವಿ ಕೇಳಿ. ಇದು ಭಾರತೀಯ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟ ನಿಜವಾದ ರಾಜಕೀಯ ಪಕ್ಷವಲ್ಲ. ಬದಲಿಗೆ ದೇಶದ ಇಂದಿನ ನಿರುದ್ಯೋಗ ವ್ಯವಸ್ಥೆ, ಕಠಿಣ ಆರ್ಥಿಕ ಪರಿಸ್ಥಿತಿ ಮತ್ತು ರಾಜಕೀಯ ವ್ಯವಸ್ಥೆಯ ವಿರುದ್ಧ ಯುವ ಜನರು ಆರಂಭಿಸಿರುವ ಒಂದು ಆಕ್ಷೇಪಹಾಸ್ಯ ರಾಜಕೀಯ ಚಳುವಳಿ ಮತ್ತು ಡಿಜಿಟಲ್ ದ್ರೋಹವಾಗಿದೆ. ಈ ಪಕ್ಷವು ತನ್ನನ್ನು ತಾನು ಸೆಕ್ಯುಲರ್, ಸೋಷಿಯಲಿಸ್ಟ್, ಡೆಮಾಕ್ರೆಟಿಕ್ ಮತ್ತು ಲೇಸಿ ಎಂದು ತಮಾಷೆಯಾಗಿ ಕರೆದುಕೊಳ್ಳುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯೊಂದರ ಸಂದರ್ಭದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನೀಡಿದ ಒಂದು ವಿವಾದಾತ್ಮಕ ಹೇಳಿಕೆಯಿಂದ ಸದ್ಯ ಈ ಟ್ರೆಂಡ್ ಜನ್ಮ ತಾಳಿತ್ತು. ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆಯಾದರೂ ಏನು? ಯಾವುದೇ ಉದ್ಯೋಗ ಸಿಗದೆ ಇರುವ ಕೆಲವು ಯುವಕರು ಜಿರಳೆಗಳಂತೆ ಇದ್ದಾರೆ. ಅವರು ಮಾಧ್ಯಮ, ಸಾಮಾಜಿಕ ಜಾಲತಾಣಗಳು ಅಥವಾ ಆರ್ಟಿಐ ಕಾರ್ಯಕರ್ತರಾಗಿ ಎಲ್ಲರ ಮೇಲೆಯೂ ದಾಳಿ ಮಾಡಲು ಅಥವಾ ಟೀಕಿಸಲು ಶುರು ಮಾಡ್ತಾರೆ. ನ್ಯಾಯಮೂರ್ತಿಗಳು ನಂತರ, ನಾನು ಸಾಮಾನ್ಯ ನಿರುದ್ಯೋಗಿ ಯುವಕರನ್ನ ಜಿರಳೆ ಎನ್ನಲಿಲ್ಲ, ನಕಲಿ ಪದವಿ ಪಡೆದು ವಕೀಲ ವೃತ್ತಿ ಮಾಡುತ್ತಿರುವವರನ್ನ ಉದ್ದೇಶಿಸಿ ಹೇಳಿದೆ ಎಂದು ಸ್ಪಷ್ಟನೆ ನೀಡಿದ್ದಾದರೂ ದೇಶದ ಕೋಟ್ಯಾಂತರ ನಿರುದ್ಯೋಗಿ ಯುವಕರು ಈ ಜಿರಳೆ ಮತ್ತು ಪಾರಾವಲಂಬಿ ಎಂಬ ಪದ ಪ್ರಯೋಗದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ನಾವು ವ್ಯವಸ್ಥೆಯ ಹೊಡೆತ ತಿಂದರೂ ಸಾಯದೆ ಬದುಕಿರುವ ಜಿರಳೆಗಳು ಎಂದು ಹೇಳುತ್ತಾ ನಾನು ಕೂಡ ಜಿರಳೆ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿದ್ದಾರೆ. ಅಷ್ಟಕ್ಕೂ ಇದನ್ನು ಸ್ಥಾಪಿಸಿದವರಾದರೂ ಯಾರು? ಈ ಆನ್ಲೈನ್ ಆಂದೋಲನವನ್ನು ಮೇ 16, 2026 ಮಹಾರಾಷ್ಟ್ರದ ಔರಂಗಾಬಾದ್ ಮೂಲದ ಅಭಿಜಿತ್ ದೀಪ್ಕೆ ಎಂಬ 30 ವರ್ಷದ ಯುವಕ ಆರಂಭಿಸಿದರು. ಇವರು ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಗೌರವಾನ್ವಿತ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿಯಾಗಿ ಕೆಲಸ ಮಾಡಿದರು. ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆ ವೈರಲ್ ಆದ ತಕ್ಷಣ ಅಭಿಜಿತ್ ಅವರು ಎಕ್ಸ್ ನಲ್ಲಿ ದೇಶದ ಎಲ್ಲಾ ಜಿರಳೆಗಳು ಒಟ್ಟಾಗಿ ಒಂದು ಪಕ್ಷ ಕಟ್ಟಿದ್ರೆ ಹೇಗಿರುತ್ತೆ ಎಂದು ತಮಾಷೆಯಾಗಿ ಪೋಸ್ಟ್ ಹಾಕಿದ್ರು. ಅದು ಕ್ಷಣಾರ್ಧದಲ್ಲಿ ಲಕ್ಷಾಂತರ ಯುವಕರನ್ನ ಆಕರ್ಷಿಸಿತ್ತು. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರಲು ಅವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿರುವ ಅರ್ಹತೆಗಳು ಯುವ ಪೀಳಿಗೆಯನ್ನ ಭಾರೀ ಪ್ರಮಾಣದಲ್ಲಿ ಆಕರ್ಷಿಸಿವೆ. ತೊಲಗಲಾರದ ನಿರುದ್ಯೋಗಿ, ಬಲವಂತವಾಗಿ ಅಥವಾ ತತ್ವಬದ್ಧವಾಗಿ ಕೆಲಸವಿಲ್ಲದೆ ಇರಬೇಕು, ಅತಿಯಾದ ಮಡಿವಂತ, ದೈಹಿಕವಾಗಿ ಯಾವುದೇ ಕೆಲಸ ಮಾಡಲು ಇಷ್ಟಪಡದ ಸೋಮಾರಿ ಆಗಿರಬೇಕು, ಯಾವಾಗಲೂ ಆನ್ಲೈನ್ ಇರಬೇಕು, ದಿನದಲ್ಲಿ ಕನಿಷ್ಠ 11 ಗಂಟೆಗಳ ಕಾಲ ಫೋನ್ನಲ್ಲಿ ಕಳೆಯುತ್ತಿರಬೇಕು, ವೃತ್ತಿಪರ ಟೀಕಾಕಾರ ವ್ಯವಸ್ಥೆಯ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ತೀಕ್ಷ್ಣವಾಗಿ ಬರೆಯುವ ಕಲೆ ಇರಬೇಕು, ಹೀಗಂತ ಅವರು ಬರೆದುಕೊಂಡಿದ್ದಾರೆ. ಸದ್ಯಕ್ಕೆ ಈ ಪಕ್ಷವು ಕೇವಲ ಡಿಜಿಟಲ್ ಪ್ರತಿಭಟನೆಯಾಗಿದ್ರೂ ಬಿಹಾರದ ಮುಂಬರುವ ಬಂಕೀಪುರ ವಿಧಾನಸಭಾ ಚುನಾವಣೆಯಲ್ಲಿ ಈ ಮೂವ್ಮೆಂಟ್ನ ಬೆಂಬಲಿಗರು ನಿಜವಾದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಯೋಚಿಸುತ್ತಿದ್ದಾರೆ ಎಂದು ವರದಿಯಾಗಿದೆ. ರಾಜಕಾರಣಿಗಳ ಭರವಸೆಗಳಿಂದ ಬೇಸತ್ತಿರುವ ಇಂದಿನ ಯುವ ಪೀಳಿಗೆ ತಮ್ಮ ನಿರಾಸೆ ಮತ್ತು ಹತಾಶೆಯನ್ನು ವ್ಯಕ್ತಪಡಿಸಲು ಈ ಹಾಸ್ಯಾಸ್ಭರಿತ ಮಾರ್ಗವನ್ನ ಬಳಸಿಕೊಳ್ಳುತ್ತಿರುವುದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಎಂದು ಅತ್ಯುತ್ತಮ ಉದಾಹರಣೆಯಾಗಿದೆ.